ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ಶರಣಾರ್ಥಿ. ವೀಕ್ಷಕರೇ, ನಮಗೆಲ್ಲರಿಗೂ ಆರೋಗ್ಯವಾಗಿರಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದು ಕ್ಷಣದಲ್ಲೂ ಆರೋಗ್ಯವೇ ನಮ್ಮ ಆಸ್ತಿ ಆಗಬೇಕು, ನಾವು ತುಂಬ ಚೆನ್ನಾಗಿ ಜೀವನ ಮಾಡಬೇಕು, ಎಲ್ಲದರಲ್ಲೂ ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತೀವಿ. ಆದರೂ ಯಾವುದೋ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇರುತ್ತೆ. ಅದು ದೊಡ್ಡ ಸಮಸ್ಯೆ ಇರ್ಬೋದು, ಚಿಕ್ಕ ಸಮಸ್ಯೆ ಇರಬಹುದು, ಯಾವುದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ನಮಗೆ ಕಾಡ್ತಾನೆ ಇರುತ್ತೆ. ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು, ನಾವು ತುಂಬ ಚೆನ್ನಾಗಿರಬೇಕು ಅಂತ ನಾವು ಯಾವುದೋ ಒಂದು ರೀತಿಯಲ್ಲಿ ಆ ಸಮಸ್ಯೆಗೆ ಪರಿಹಾರನ ಹುಡುಕ್ತಾ ಇರ್ತೀವಿ. ಆದರೆ ಸಮಸ್ಯೆ ಪರಿಹಾರ ಹುಡುಕೋ ನೆಪದಲ್ಲಿ ನಾವು ಹೊರಗಡೆ ಜಾಸ್ತಿ ಓಡಾಡ್ತಾ ಇರ್ತೀವಿ. ಆದರೆ ನಮ್ಮಲ್ಲೇ ಇರತಕ್ಕಂಥ ಶಕ್ತಿಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕು, ಹೇಗೆ ಅದರಿಂದ ಮುಕ್ತವಾದ ಜೀವನವನ್ನು ಪಡಿಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ತುಂಬ ಜನಗಳಿಗೆ ಸಮಸ್ಯೆ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಅದು ಆರೋಗ್ಯ ಸಮಸ್ಯೆನೇ ಆಗಿರುತ್ತೆ. ಆರೋಗ್ಯ ಸಮಸ್ಯೆ ಬಂದಾಗ ನಾವು ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತೀವಿ, ಆ ತೊಂದರೆಯಿಂದ ನಾವು ಯಾವ ಮಟ್ಟದಲ್ಲಿ ಜೀವನನೇ ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ. ಅಂಥ ಒಂದು ಸಮಸ್ಯೆದ ಬಗ್ಗೆ ನಾವು ಇವತ್ತು ಮಾತಾಡೋಣ. ಪ್ರತಿಯೊಬ್ಬರಿಗೂ ಈ ಒಂದು ಗ್ಯಾಸ್ ಟ್ರಬಲ್ ಅನ್ನೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಅಥವಾ ಸ್ತ್ರೀಯರಿಗೂ ಪುರುಷರಿಗೂ ಎಲ್ಲರಿಗೂ ಆ ಸಮಸ್ಯೆ ಕಾಡ್ತಾ ಇರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಇದು ಯಾಕೆ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಇತ್ತೀಚಿನ ಜೀವನ ಶೈಲಿ ಆಗೋಗಿದೆ. ನಮ್ಮ ಜೀವನ ಶೈಲಿ ಸರಿ ಇಲ್ಲದೆ ಇರೋದ್ರಿಂದ ನಾವು ಈ ಸಮಸ್ಯೆನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ. ಈ ಸಮಸ್ಯೆಗೆ ನಾವು ಪರಿಹಾರ ಏನು, ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಈ ಸಮಸ್ಯೆಗೆ ಸಾಕಷ್ಟು ಕಾರಣಗಳಿದೆ. ನಮ್ಮಲ್ಲಿ ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಹಾಗೆಯೇ ಭಾವನಾತ್ಮಕ ಕಾಯಿಲೆಗಳು ಅಂತ ನಾವು 3 ರೀತಿಯಲ್ಲಿ ವಿಂಗಡಿಸಬಹುದು. ಯಾವುದೇ ಒಂದು ಕಾಯಿಲೆ ಬರೋದು ಅಂತಂದರೆ ಮೊದಲಿಗೆ ಬರೋದು ಭಾವನಾತ್ಮಕವಾಗಿ, ಅನಂತರ ಬರೋದು ಮಾನಸಿಕವಾಗಿ, ನಂತರ ಬರೋದೇ ದೈಹಿಕ ಕಾಯಿಲೆಗಳು. ಯಾವಾಗ ನಮಗೆ ಭಾವನೆಗಳಲ್ಲಿ ಶುದ್ಧಿ ಇರೋದಿಲ್ವೋ, ನಾವು ಅಲ್ಲಿ ಯೋಚನೆಗಳು ಜಾಸ್ತಿ ಮಾಡ್ತಾ ಹೋಗ್ತಿರ್ತೀವೋ, ಅಥವಾ ತುಂಬ ಟೆನ್ಷನ್ ತೊಗೊಳ್ತಾ ಇರ್ತೀವಿ, ಸ್ಟ್ರೆಸ್ ತೊಗೊಳ್ತಾ ಇರ್ತೀವಿ, ನಾವು ಮಾಡ್ತಕ್ಕಂತಹ ವಿಚಾರಗಳು, ನಡ್ಕೊಳ್ಳೋ ರೀತಿ ಎಲ್ಲದರಲ್ಲೂ ವ್ಯತ್ಯಾಸ ಆಗೋದ್ರಿಂದ ಈ ದೈಹಿಕ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಈ ಗ್ಯಾಸ್ ಟ್ರಬಲ್ ಅನ್ನೋದು ಒಂದು ದೈಹಿಕ ಕಾಯಿಲೆ. ಇದಕ್ಕೆ ಮೂಲ ನಮ್ಮ ಮಾನಸಿಕ ಕಾಯಿಲೆನೇ ನಾವು ತಗೊಳ್ಬಹುದು. ಅಂದರೆ ನಾವು ತುಂಬ ಯೋಚನೆ ಮಾಡೋದ್ರಿಂದ ಈ ಕಾಯಿಲೆ ನಮಗೆ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ತುಂಬ ಆತರ ಮಾಡಿಕೊಂಡು ಊಟ ಮಾಡೋದ್ರಿಂದ ಈ ಕಾಯಿಲೆ ಬರುತ್ತೆ. ತುಂಬ ಜನಕ್ಕೆ ಈ ಕಾಯಿಲೆ ಯಾಕೆ ಬರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಯಾರನ್ನು ಕೇಳಿದ್ರೂ ಸಹ ಈಗ ನಮಗೆ ಅಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಇದೆ, ನಮ್ಗೆ ಅದು ಸೇರಲ್ಲ, ಇದು ನಾವು ಪಥ್ಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಫಸ್ಟ್ ನಾವು ತೊಗೊಂಡ್ಬಿಟ್ರೆ ಅದನ್ನು ಸಮಸ್ಯೆನೇ ಇಲ್ದಿದ್ದಂಗೆ ನಾವು ಮಾಡ್ಕೊಳ್ಬಹುದು. ಅಂದರೆ ಈ ಗ್ಯಾಸ್ಟ್ರಿಕ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಮಾಡ್ತಕ್ಕಂಥ ಊಟದಲ್ಲಿ ಯಾವುದೋ ಒಂದು ನಮಗೆ ಸೇರೋದಿಲ್ಲ, ಅಜೀರ್ಣ ಅಂತ ಆಗ್ಬಿಡುತ್ತೆ. ಆ ಅಜೀರ್ಣ ಅಂತ ಆದಾಗ ಸಣ್ಣ ಕರುಳಿನಲ್ಲಿ ಅದು ಜೀರ್ಣ ಆಗದೆ ಅದು ದೊಡ್ಡ ಕರುಳಿಗೆ ಕಳಿಸುತ್ತೆ. ಅಲ್ಲಿ ಅದು ಜೀರ್ಣ ಮಾಡ್ಕೊಳ್ಬೇಕು ಅಂದರೆ ಅದನ್ನು ಆ ಆಹಾರನ ಒಡೆಯುತ್ತೆ. ಆಗ ಅದರಲ್ಲಿ ಅನಿಲ ಜಾಸ್ತಿ ಉತ್ಪತ್ತಿಯಾಗಿ ನಮಗೆ ಆ ಒಂದು ಗಾಳಿ ಜಾಸ್ತಿ ಆಗಿ ಅಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದು ಉಂಟಾಗ್ಬಿಡುತ್ತೆ. ನಮಗೆ ಯಾವುದು ಸೇರೋದಿಲ್ವೋ ಆ ಆಹಾರನ ನಾವು ಮುಟ್ಟಬಾರ್ದು. ಅಂತಂದರೆ ಇಲ್ಲಿ ನಮಗೆ ಕೆಲವೊಂದು ಹಾಲಿನ ಉತ್ಪನ್ನಗಳು ನಮ್ಮ ದೇಹಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಹಾಲು ಅಥವಾ ಐಸ್ ಕ್ರೀಮು ಇಂಥದ್ದೆಲ್ಲ ತೊಗೊಂಡಾಗ, ಇದು ಅತಿಯಾಗಿ ತಣ್ಣಗೆ ತೊಗೊಂಡಾಗ ಇದು ನಮಗೆ ಸೇರೋದಿಲ್ಲ. ಅದೇ ರೀತಿ ಈ ಬೇಕ್ರಿ ಐಟಮ್ಗಳನ್ನ ನಾವು ತೊಗೊಂಡಾಗ, ಬ್ರೆಡ್ಡು, ಬಿಸ್ಕೆಟು ಅಂತ ತೊಗೊಂಡಾಗಲೂ ಸಹ ಅದು ನಮಗೆ ಸೇರದೆ ಅದು ನಮಗೆ ಗ್ಯಾಸ್ಟ್ರಿಕನ್ನು ಉತ್ಪತ್ತಿ ಮಾಡುತ್ತೆ. ಕೆಲವೊಬ್ಬರಿಗೆ ಈ ದ್ವಿದಳ ಧಾನ್ಯಗಳನ್ನು ತೊಗೊಂಡಾಗ ಅದು ಸಹ ಅವ್ರಿಗೆ ಸರಿ ಹೋಗದೆ ಗ್ಯಾಸ್ಟ್ರಿಕ್ಕು ಅನ್ನೋದು ಬಂದ್ಬಿಡುತ್ತೆ. ಜೊತೆಗೆ ಕೆಲವು ಹಣ್ಣುಗಳು, ತರಕಾರಿಗಳು ಸಹ ಕೆಲವರಿಗೆ ಬರೋದಿಲ್ಲ. ಅಂದರೆ ಯೋಚನೆ ಮಾಡಬೇಕು, ಯಾವಾಗಲೂ ನಾವು ತಗೊಳ್ಳೋ ಆಹಾರನ ಯಾವ ರೀತಿ ತಗೊಳ್ಬೇಕು, ಇದು ನಮಗೆ ದೇಹಕ್ಕೆ ಒಗ್ಗುತ್ತಾ ಇಲ್ವಾ ಅನ್ನೋದನ್ನೆಲ್ಲವನ್ನು ಯೋಚನೆ ಮಾಡಬೇಕು. ಒಂದು ಸಲ ಬಂದುಬಿಟ್ರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಕಡಿಮೆ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಬರೋಕ್ಕೆ ಮುಂಚೆನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಈ ಆಹಾರ ಸೇವನೆ ಮಾಡೋದು ನನ್ನ ದೇಹಕ್ಕೆ ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ನಾವು ಯೋಚನೆ ಮಾಡಬೇಕು. ಮತ್ತು ನಮಗೆ ಸೇರೋ ಪದಾರ್ಥನ ನಾವು ತೊಗೊಳ್ಬೇಕೆ ಹೊರತು ಸೇರದೇ ಇರೋ ಪದಾರ್ಥಗಳನ್ನು ತೊಗೊಂಡು ಇಷ್ಟೊಂದು ಸಮಸ್ಯೆನ ನಾವು ಅನುಭವಿಸೋದು ಬೇಡ. ಇತ್ತೀಚೆಗೆ ಮಕ್ಕಳಂತೂ ಹೊರಗಡೆ ಸಿಗುವಂಥ ಪದಾರ್ಥಗಳನ್ನೇ ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ಪಿಜ್ಜಾ, ಬರ್ಗರು ಅಥವಾ ಕೂಲ್ ಡ್ರಿಂಕ್ಸು ಇದನ್ನೆಲ್ಲ ತೊಗೊಳ್ತಾ ಇರ್ತಾರೆ. ಹಾಗಾಗಿ ಮಕ್ಕಳಿಗೂ ಸಹ ಇದು ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಅವ್ರಿಗೆ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ, ಇದು ಜೀರ್ಣ ಆಗದೇ ಇರೋದ್ರಿಂದ ಇವ್ರಿಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಇನ್ನು ನಮ್ಮಗಳಿಗೂ ಸಹ ಈ ಕಾಳುಗಳು ಕೆಲವೊಂದು ತೊಗೊಂಡಾಗ ದೊಡ್ಡವರು ಸಹ ಅದು ಅವ್ರಿಗೆ ಜೀರ್ಣ ಆಗೋದಿಲ್ಲ.
ಮತ್ತು ಅತಿ ಬೇಗ ಬೇಗ ಊಟ ಮಾಡೋದ್ರಿಂದ ಆ ಥರ ಮಾಡಿಕೊಂಡು ಮಾತಾಡಿಕೊಂಡು ಊಟ ಮಾಡೋದ್ರಿಂದ ಗಾಳಿ ಜಾಸ್ತಿ ಒಳಗಡೆ ಸೇರ್ಕೊಳ್ಳೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಉಂಟಾಗುತ್ತೆ. ಈ ರೀತಿ ಈ ಸಮಸ್ಯೆಗಳು ಸಾಕಷ್ಟು ಪದಾರ್ಥಗಳಿಂದ ಅಥವಾ ನಾವು ಬೇಗ ಊಟ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗಿಬಿಡುತ್ತೆ. ನೋಡಿ, ಈಗ ಕೆಲವರಿಗೆ ಅತಿಯಾದ ಹಣ್ಣಾಗಿರುವಂಥ ಬಾಳೆಹಣ್ಣು ತಿಂದರೆ ಗ್ಯಾಸ್ಟ್ರಿಕ್ ಬಂದುಬಿಡುತ್ತೆ. ಕೆಲವರಿಗೆ ಬಿಸ್ಕೆಟ್ ತಿಂದರೆ, ಬ್ರೆಡ್ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ. ಹೀಗೆ ಎಲ್ಲ ವಿಚಾರಗಳಲ್ಲಿ ನಾವು ನೋಡಿದಾಗ ಅಥವಾ ಮದುವೆ ಮನೆಗಳಿಗೂ ಹೋದಾಗ ಮತ್ತು ಹೋಟೆಲ್ಗೆ ಹೋಗಿ ಊಟ ಮಾಡೋದ್ರಿಂದ, ಇಲ್ಲೆಲ್ಲ ಊಟ ಮಾಡೋದ್ರಿಂದ ನಮಗೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡಬೇಕು. ದಿನನಿತ್ಯ ಜೀವನದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ದರೆ ನಮಗೆ ಯಾವ ಸಮಸ್ಯೆ ಎಲ್ಲಿಂದ ಬರ್ತಿದೆ, ಅದರ ಮೂಲ ಏನೋ ಅನ್ನೋದು ನಾವು ತಿಳ್ಕೊಂಡ್ಬಿಡ್ತೀವಿ. ಆಮೇಲೆ ಕೆಲವರು ತುಂಬ ಬಿಸಿಯಾದ ಊಟನ ಮಾಡ್ತಾರೆ, ಇಲ್ಲಾಂದರೆ ತುಂಬ ತಣ್ಣಗಿರುವಂಥ ಊಟ ಮಾಡ್ತಾರೆ. ಇದೆರಡನ್ನೂ ಮಾಡಬಾರ್ದು. ನಾವು ಸಮಯಕ್ಕೆ ಸರಿಯಾಗಿ ಊಟ ತೊಗೊಂಡಾಗ ಹಿತಮಿತವಾದ ಒಂದು ಬಿಸಿ ಇದ್ದಾಗ ನಾವು ಊಟ ಮಾಡಿಬಿಡಬೇಕು. ಮತ್ತು ಟೈಮ್ ಕರೆಕ್ಟಾಗಿ ನಾವು ಊಟ ಮಾಡಬೇಕು. ಈ ರೀತಿ ಮಾಡೋದನ್ನು ನಾವು ಅಳವಡಿಸ್ಕೊಂಡ್ರೆ ಗ್ಯಾಸ್ಟ್ರಿಕ್ ಅನ್ನೋದು ಬರೋದಿಲ್ಲ. ಈಗಿನ ಕಾಲದಲ್ಲಿ ಇತ್ತೀಚಿನ ಜೀವನ ಶೈಲಿಯಲ್ಲಿ ಯಾವುದೋ ಒಂದು ಸಮಯದಲ್ಲಿ ನಾವು ಊಟ ತೊಗೊಳ್ತೀವಿ. ಆ ಊಟ ತೊಗೊಳ್ಳೋದು ಸಹ ನಾವು ತುಂಬ ಟೆನ್ಷನಿಂದ ತೊಗೊಳ್ತಾ ಇರ್ತೀವಿ. ನಮಗೆ ಅರ್ಜೆಂಟ್ಸ್ ಕೆಲಸ ಇದೆ, ಸೊ ನಾವು ಓಡಬೇಕು, ನಮಗೆ ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು ಅನ್ನೋ ಒಂದು ಆ ಥರದಲ್ಲಿ ಊಟ ಬೇಗ ಬೇಗ ಮಾಡ್ತೀವಿ. ಇಲ್ಲಾಂದರೆ ಊಟ ಮಾಡದೆ ಖಾಲಿ ಹೊಟ್ಟೆಲಿ ಹಾಗೆ ಹೋಗ್ಬಿಡ್ತೀವಿ. ಈ ಖಾಲಿ ಹೊಟ್ಟೆಲಿ ಹೋಗಿ ನಮಗೆ ಯಾವುದೋ ಒಂದು ಹೊರಗಡೆ ಊಟ ತೊಗೊಂಡು ತಿನ್ನೋದ್ರಿಂದನೋ ಅಥವಾ ಒಂದು ತಂಪು ಪಾನೀಯಗಳನ್ನು ಕುಡಿಯೋದ್ರಿಂದನೋ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಸಮಸ್ಯೆಗಳು ನಮಗೆ ಬಂದಾಗ ನಮಗೆ ಅರ್ಥ ಆಗುತ್ತೆ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತೇಳ್ಬಿಟ್ಟು. ಈ ಒಂದು ಸಮಸ್ಯೆನ ನಾವು ಈಗ ಕಂಡಿಡ್ಕೊಂಡಾಯಿತು, ಯಾವ ರೀತಿ ಬರ್ತಾ ಇದೆ ಅನ್ನೋದು, ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ಏರುಪೇರುಗಳಿದೆ, ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಂಡಿದ್ದಾಯಿತು. ಈಗ ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ಬಂದಾಗ ನಮಗೆ ಬರ್ತಕ್ಕಂತಹ ಒಂದು ಸೂಚನೆಗಳು ಏನು, ಅದರಿಂದ ಆಗ್ತಕ್ಕಂಥ ತೊಂದರೆಗಳು ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಗ್ಯಾಸ್ಟ್ರಿಕ್ ಬಂದಾಗ ಸುಮಾರು ಜನಕ್ಕೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ, ಹೊಟ್ಟೆ ತುಂಬ ಉಬ್ಬರ ಬರುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ. ನಾವು ಮಕ್ಕಳಿಗೆ ಹೇಳೋದು ನೋಡ್ತಾ ಇರ್ತೀವಿ, ಮಕ್ಕಳಿಗೆ ಕಾರಣ ಏನು ಅಂತ ಗೊತ್ತಿರೋದಿಲ್ಲ. ಅವ್ರಿಗೆ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಅಥವಾ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ತುಂಬ ಹಶ್ವಾಗ್ತಾ ಇರುತ್ತೆ, ಅಥವಾ ಊಟನೇ ಬೇಡ ಅಂತ ಹೇಳ್ತಾ ಇರ್ತಾರೆ. ನಾವು ಆಗ ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಬಂದಿದೆ, ಹಾಗಾಗಿ ಮಕ್ಕಳು ಊಟ ಸೇರ್ತಾ ಇಲ್ಲ ಅವ್ರಿಗೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಅರ್ಥ ಮಾಡ್ಕೊಂಡಾಗ ಅದರ ಪರಿಹಾರನ ನಾವು ಹುಡುಕಬಹುದು. ಮತ್ತು ಕೆಲವರು ಈ ಗ್ಯಾಸ್ಟ್ರಿಕ್ ಬಂದಾಗ ತಲೆನೋವು ಬಂದ್ಬಿಡುತ್ತೆ, ವಾಕರಿಕೆ ಬರ್ತಾ ಇರುತ್ತೆ, ಈ ವಾಮಿಟ್ ಆಗ್ತಾ ಇರುತ್ತೆ ಅವ್ರಿಗೆ ವಾಂತಿ ಮಾಡಿದ್ರೇ ಅವ್ರಿಗೆ ಆ ಸಮಸ್ಯೆ ಪರಿಹಾರ ಆಗೋದು ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಎದೆಲಿ ಉರಿ ಶುರು ಆಗುತ್ತೆ, ಹೊಟ್ಟೆಲಿ ಉರಿ ಶುರು ಆಗುತ್ತೆ, ಮತ್ತು ಎದೆ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಕೆಲವ್ರಿಗಂತೂ ಮೈಕೈ ಎಲ್ಲ ನೋವು ಬರ್ತಾ ಇರುತ್ತೆ, ಕೂತಿರೋಕ್ಕೂ ಆಗಲ್ಲ, ನಿಂತಿರೋಕ್ಕೂ ಆಗೋದಿಲ್ಲ, ಮಲಗಿದ್ರೂ ಆಗೋದಿಲ್ಲ, ನಿದ್ದೆ ಬರೋದಿಲ್ಲ. ಈ ಥರದ ಸಮಸ್ಯೆಗಳೆಲ್ಲವೂ ಕಾಡ್ತಾ ಇರುತ್ತೆ. ಮತ್ತು ಯಾವುದು ವಸ್ತು ಅಂದರೆ ಏನೇ ತಗೊಳಕ್ಕೆ ಹೋದ್ರೂ ಅದು ಬೇಡ ಅಂತ ಅನಿಸುತ್ತೆ. ಈ ರೀತಿ ಗ್ಯಾಸ್ಟ್ರಿಕ್ಕಿಂದ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಇನ್ನು ಹೊರಗಡೆ ಹೋಗಿ ಊಟ ಮಾಡಿಬಿಟ್ರಂಥದ್ದು ಒಂದು ದಿವಸ ಪೂರ್ತಿ ಬೇಡಪ್ಪ, ನಮಗಿನ್ನು ಊಟನೇ ಬೇಡ ಅನ್ನೋ ಮಟ್ಟಿಗೆ ತುಂಬ ಜನ ಹೇಳ್ತಾ ಇರೋದು ನಾವು ಕೇಳ್ತಾ ಇರ್ತೀವಿ. ಇಂಥ ದೊಡ್ಡ ಸಮಸ್ಯೆಗಳು ಬಂದಾಗ ಇದು ಚಿಕ್ಕದ್ರಲ್ಲಿದ್ದಾಗಲೇ ಅದು ಚಿಕ್ಕ ಸಮಸ್ಯೆ ಆಗುತ್ತೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಸುಮ್ಮನೆ ನಾವು ಯಾವುದೋ ಒಂದು ಮನೆಮದ್ದು ಅಥವಾ ಟ್ಯಾಬ್ಲೆಟ್ ಅಂತ ತೊಗೊಂಡ್ಬಿಟ್ಟು ನಾವು ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸಮಸ್ಯೆ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಈ ಸಮಸ್ಯೆ ಬಂದಿರೋದ್ರಿಂದ ಕೆಲವ್ರಿಗಂತೂ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಸಾವು ಸಂಭವಿಸಬಹುದು. ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಒಂದು ಸಮಸ್ಯೆ ಈ ಗ್ಯಾಸ್ಟ್ರಿಕ್ ಅನ್ನೋದ್ರಿಂದ ಇರುತ್ತೆ. ಇಂಥ ಸಮಸ್ಯೆಗಳನ್ನು ನಾವು ಆದಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನ ಶೈಲಿನ ನಾವು ಸರಿ ಮಾಡ್ಕೊಳ್ಬೇಕು. ಮಕ್ಕಳಿಗೆ ನಾವು ಆದಷ್ಟು ಮನೆ ಊಟನೇ ನಾವು ಕೊಡ್ತಾ ಬರಬೇಕು. ಅವ್ರಿಗೆ ತಿಳುವಳಿಕೆನ ನಾವು ಕೊಡಬೇಕು. ಅಂದರೆ ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಮತ್ತು ನಮ್ಮ ಜೀರ್ಣಶಕ್ತಿ ಎಷ್ಟಿದೆ, ನಮಗೆ ಇಮ್ಯುನಿಟಿ ಪವರ್ ಯಾವ ರೀತಿ ಇದೆ ಅನ್ನೋದು ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾ ಬರಬೇಕು. ನಾವು ಮನೇಲೇ ಮಕ್ಕಳಿಗೆ ಈ ರೀತಿ ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟಾಗ, ನಾಲೆಡ್ಜನ್ನು ಕೊಟ್ಟಾಗ ಆ ಮಕ್ಕಳು ಸಹ ಅದನ್ನು ಅಳವಡಿಸ್ಕೊಳ್ತಾರೆ. ಅವ್ರ ಮುಂದೆನೇ ನಾವು ದೊಡ್ಡವರು ಈ ರೀತಿ ಯಾವುದನ್ನು ಹೇಳ್ಕೊಡ್ದೇನೆ ನಾವು ಹೊರಗಡೆ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಅಥವಾ ಮನೇಲಿ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ, ಟೈಮ್ ಇಲ್ಲ ಅಂತೇಳಿ ಹೊರಗಡೆಯಿಂದ ತರಿಸಿ ತಿನ್ನೋದಾಗಲಿ, ಬೇಕ್ರಿ ಪದಾರ್ಥಗಳನ್ನು ಆ ಟೈಮ್ಗೆ ಮಕ್ಕಳಿಗೆ ಕೊಟ್ಟು ಸುಮ್ಮನೆ ಮಾಡೋದಾಗಲಿ ಮಾಡಿಬಿಟ್ರೆ ಈ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಪಡ್ತಾ ಇರೋವಂಥದ್ದು ದೊಡ್ಡ ಸಮಸ್ಯೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಕಾಡ್ತಾ ಇರೋದು ಈ ಗ್ಯಾಸ್ಟ್ರಿಕ್ ಟ್ರಬಲ್. ಯಾಕೆ ಅಂತ ಇಷ್ಟೊತ್ತು ನಾವು ನೋಡಿದ್ವಿ. ಈ ಹೊರಗಡೆನ ಪದಾರ್ಥಗಳು ನಮ್ಮ ದೇಹವನ್ನು ಸೇರ್ತಾ ಇರೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇದೆ. ಯಾವುದೇ ರೀತಿ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇಲ್ಲ, ಯಾವುದನ್ನು ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ.
ಹೊರಗಡೆ ಊಟದಲ್ಲಿ ಅತಿಯಾದ ಸೋಡಾ ಹಾಕಿರ್ತಾರೆ, ಅಥವಾ ಅವರು ಕೊಡ್ತಕ್ಕಂಥ ಊಟ ಯಾವಾಗಂತೂ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಇದನ್ನು ತಿಂದಾಗ, ಅಥವಾ ಅದು ನಮ್ಗೆ ತುಂಬ ಹೊತ್ತು ಹಚ್ಕೊಂಡಿದ್ದು ನಾವು ಅದನ್ನು ಊಟ ಮಾಡಿರ್ತೀವಿ. ಹಾಗಾಗಿ ಈ ಥರದ ಸಮಸ್ಯೆಗಳು ನಮಗೆ ಜಾಸ್ತಿ ಆಗ್ತಾ ಇದೆ. ಮತ್ತು ನಾವು ಜಾಸ್ತಿ ನೀರನ್ನು ಕುಡಿತಾ ಇಲ್ಲ, ಯಾವುದೇ ರೀತಿ ನಾವು ಎಕ್ಸಸೈಸ್ ಮಾಡ್ತಾ ಇಲ್ಲ, ಮತ್ತು ಮಾನಸಿಕವಾಗಿ ತುಂಬ ಬಳಲ್ತಾ ಇರ್ತೀವಿ. ನಮಗೆ ಎಲ್ಲದಕ್ಕೂ ಕೋಪ, ನಮಗೆ ಎಲ್ಲದರಲ್ಲೂ ಖಿನ್ನತೆ, ಬೇಜಾರು, ಎಲ್ಲದರಲ್ಲೂ ಒಂದು ವಾದ ವಿವಾದಗಳನ್ನು ಮಾಡ್ತಾ ಇರ್ತೀವಿ, ಅಥವಾ ಅತಿಯಾಗಿ ನಾವು ಮಾತಾಡ್ತಾ ಇರ್ತೀವಿ. ಈ ರೀತಿ ನಾವು ಜಾಸ್ತಿ ಮಾತಾಡೋದ್ರಿಂದ ಜಾಸ್ತಿ ಗಾಳಿ ನಮ್ಮ ಒಳಗಡೆ ಹೋಗಿ ನಮಗೆ ಈ ರೀತಿ ಒಂದು ಕಾಯಿಲೆ ಬರ್ತಕ್ಕಂಥದ್ದು ಸೂಚನೆಗಳಿವೆ. ಆದಷ್ಟು ನಾವು ಮಾತಾಡೋದನ್ನು ಕಡಿಮೆ ಮಾಡಿಕೊಳ್ಬೇಕು. ಸ್ವಲ್ಪ ಕಡಿಮೆ, ಯಾವಾಗ ಅಗತ್ಯ ಇದೆಯೋ ಅಂಥ ಟೈಮಲ್ಲಿ ಮಾತ್ರ ನಾವು ಮಾತಾಡಬೇಕು. ಇನ್ನು ನಾವು ಈ ಸಮಸ್ಯೆಯನ್ನು ನಾವು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ, ನಾವು ಪ್ರತಿದಿನ ವಾಕಿಂಗನ್ನು ಮಾಡಬೇಕು. ನಾವು ಅಂದರೆ ವ್ಯಾಯಾಮ ಒಂದು ಮಾಡಬೇಕು, ಸ್ವಲ್ಪ ದೂರ ನಾವು ನಡಿಬೇಕು. ಈ ನಡೆಯೋದ್ರಿಂದ ಒಳಗಡೆ ಸೇರ್ತಕ್ಕಂಥ ಒಂದು ಗಾಳಿ ಎಲ್ಲ ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಜನ ಗ್ಯಾಸ್ಟ್ರಿಕ್ ಅಂತ ಬಂದಿದ ತಕ್ಷಣ ಕೂತು ಕಡೆ ಎದ್ದು ಬಿಡ್ತಾರೆ, ಎದ್ದು ಓಡಾಡೋದಿಲ್ಲ, ತುಂಬ ಒದ್ದಾಡ್ತಾ ಇರ್ತಾರೆ. ಏನು ಮಾಡಬೇಕು ಅಂತಲೂ ಅವ್ರಿಗೆ ಗೊತ್ತಾಗೋದಿಲ್ಲ, ಅಥವಾ ಯಾರಾದರೂ ಅವ್ರಿಗೆ ಹೇಳಿದ್ರೂ ಅವ್ರು ಮಾಡೋಕ್ಕೆ ರೆಡಿ ಇರೋದಿಲ್ಲ. ಈ ಸಮಸ್ಯೆ ನಾವು ಇದ್ದಾಗ ನಾವು ಯಾರಿಗಾದ್ರೂ ಹೇಳ್ಕೊಳ್ಬೇಕು. ಇಲ್ಲ ಅಂತಂದರೆ ನಾವೇ ಅದಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮೆಡಿಸನ್ಸ್ನ ನಾವು ತೊಗೊಳ್ಬೇಕು. ಅಂತಂದರೆ ಮನೆ ಮದ್ದನ್ನೇ ನಾವು ಆದಷ್ಟು ತೊಗೊಂಡ್ರೆ ಒಳ್ಳೆಯದು. ಹೊರಗಡಿನ ಔಷಧಿಗಳಿಗಿಂತ ನಾವು ಮನೇಲಿ ಸಿಗುವಂಥ ವಸ್ತುಗಳನ್ನು ತೊಗೊಂಡು ಈ ಗ್ಯಾಸ್ಟ್ರಿಕ್ ಅನ್ನೋದನ್ನು ನಾವು ದೂರ ಮಾಡ್ಬೋದು. ಮತ್ತು ದಿನನಿತ್ಯ ಈ ರೀತಿ ಒಂದು ಮನೇಲಿರುವಂಥ ಒಂದು ಚಕ್ಕೆ ಆಗ್ಬೋದು, ಲವಂಗ ಆಗ್ಬೋದು, ಏಲಕ್ಕಿ ಆಗ್ಬೋದು, ಅಥವಾ ನಿಂಬೆ ರಸ ಆಗ್ಬೋದು, ಶುಂಠಿ ಈ ರೀತಿ, ಅಥವಾ ತುಳಸಿ, ಆಮೇಲೆ ಪುದೀನ ಎಲೆಗಳನ್ನ, ಕರಿಬೇವನ್ನ ನಾವು ಈ ರೀತಿ ಸೇವನೆ ಮಾಡೋದ್ರಿಂದ ಈ ಗ್ಯಾಸ್ಟ್ರಿಕ್ಕನ್ನು ನಾವು ದೂರ ಮಾಡಬಹುದು. ಈ ನಿಂಬೆ ರಸದಲ್ಲಿ ಕೆಲವೊಂದು ಪುದೀನ ಎಲೆಗಳನ್ನು ಹಾಕ್ಕೊಂಡು, ಸ್ವಲ್ಪ ಶುಂಠಿ ರಸನ ಅದನ್ನು ಹಾಕ್ಕೊಂಡು ನಾವು ಸೇವನೆ ಮಾಡ್ತಾ ಬರ್ತಾ ಇದ್ದರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಇರೋದಿಲ್ಲ. ಈಗ ಊಟ ಮಾಡಿದ ತಕ್ಷಣ ನಮಗೆ ಒಂದು ಹೊಟ್ಟೆ ಉಬ್ಬರ ಅಂತ ಬಂದುಬಿಡುತ್ತೆ. ಆ ಟೈಮಲ್ಲಿ ನಾವು ಸೋಂಪನ್ನು ಬಾಯಲ್ಲಿ ಹಾಕ್ಕೊಂಡು ಜಗಿಬೇಕು. ಆ ರಸವನ್ನು ನಾವು ನುಂಗ್ತಾ ಇದ್ದರೆ ಆ ಹೊಟ್ಟೆ ಉಬ್ಬರ ಅನ್ನೋದು ಕಡಿಮೆ ಆಗುತ್ತೆ. ಜೊತೆಗೆ ಜೀರಿಗೆನ ನಾವು ಅಗಿಬೋದು, ಜೀರಿಗೆ ನೀರನ್ನು ಕುಡಿಬಹುದು ನಾವು. ಅಂದರೆ ಒಂದು ಬಿಸಿ ನೀರಲ್ಲಿ ಜೀರಿಗೆ ಹಾಕ್ಕೊಂಡು ಆ ಜೀರಿಗೆ ನೀರು ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ನಾವು ಆ ನೀರನ್ನು ಕುಡಿತಾ ಬಂದರೆ ಆ ಗ್ಯಾಸ್ಟ್ರಿಕ್ ತೊಂದರೆ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಅದು ಎಲ್ಲರ ಮನೇಲಿ ಇರುವಂಥ ಒಂದು ವಸ್ತು ಅಂತಂದರೆ ಇಂಗು. ಈ ಇಂಗನ್ನು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನಾವು ನೀರು ಹಾಕ್ಕೊಂಡು ಕುಡಿದ್ಬಿಟ್ರೆ ನಾವು ಆ ಗ್ಯಾಸ್ಟ್ರಿಕ್ ಅನ್ನೋದು 2 ನಿಮಿಷದಲ್ಲಿ ಮಾಯ ಆಗಿಬಿಡುತ್ತೆ. ಇದು ಸ್ವತಃ ಅನುಭವಕ್ಕೆ ಬಂದಿರುವಂಥದ್ದು. ಪ್ರತಿಯೊಬ್ಬರು ಇದು ಮನೇಲಿ ಸಿಗುವಂಥ ವಸ್ತು, ಅದನ್ನು ತೊಗೊಂಡು ಯಾಕೆ ನಾವು ಈ ಗ್ಯಾಸ್ ಟ್ರಬಲ್ನ ದೂರ ಮಾಡ್ಕೊಳ್ಬಾರ್ದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಮಗೆ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ಕೆಲವೊಂದು ಪದಾರ್ಥಗಳಿಗೆ ನಮಗೆ ಅಲರ್ಜಿ ಆಗ್ತಾ ಇದೆ, ನಮಗೆ ಗ್ಯಾಸ್ ಟ್ರಬಲ್ ಬರ್ತಾ ಇದೆ ಅಂತಂದರೆ ಆ ವಸ್ತುಗಳನ್ನು ನಾವು ಮುಟ್ಟೋದೇ ಬೇಡ. ಆ ವಸ್ತುಗಳು ನಮಗೆ ವ್ಯರ್ಜ ಅಂತ ಹೇಳ್ಬಿಟ್ಟು ನಾವು ಅದನ್ನು ದೂರ ಇದ್ದುಬಿಟ್ರೆ, ಅದರಿಂದ ದೂರ ಇದ್ದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಾವು ಈ ಶುಂಠಿ ರಸನ ಪ್ರತಿದಿನ ಟೀನಲ್ಲಿ ಹಾಕ್ಕೊಂಡು ನಾವು ಕುಡಿಬಹುದು. ಆಗ ಗ್ಯಾಸ್ಟ್ರಿಕ್ ಅನ್ನೋದು ದೂರ ಆಗುತ್ತೆ. ಮತ್ತು ಈ ಎಲೆ ಅಂತ ಹೇಳ್ತೀವಲ್ಲ, ವೀಳ್ಯದೆಲೆ, ಅದನ್ನು ನಾವು ಅಗಿತಾ ಇದ್ದರೆ ಈ ಗ್ಯಾಸ್ ಟ್ರಬಲ್ ಅನ್ನೋದು ದೂರ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಅಡುಗೆ ಮನೆಯಲ್ಲಿರುವಂಥ ಪದಾರ್ಥಗಳಿಂದಲೇ ನಮ್ಮ ಗ್ಯಾಸ್ ಟ್ರಬಲ್ನ ದೂರ ಮಾಡ್ಕೊಳ್ಬಹುದು. ಇನ್ನೊಂದೇನೆಂದರೆ, ಇದಕ್ಕೆ ಯೋಗ ಪ್ರಾಣಾಯಾಮ ಸಹ ಇದಕ್ಕೆ ಒಂದು ರೀತಿ ರಾಮಬಾಣ ಇದ್ದಂಗೆ. ಗ್ಯಾಸ್ಟ್ರಿಕ್ ಬಂದಾಗ ಪವನ ಮುಕ್ತಾಸನ ಅಂತ ನಾವು ಮಾಡಿದ್ರೆ ಖಂಡಿತ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ. ಈ ಒಂದು ಗ್ಯಾಸ್ ಟ್ರಬಲ್ಗೆ ಈ ಯೋಗಾಸನ ಮಾಡಿದ್ರೆ ತುಂಬ ಖಂಡಿತ ಬೇಗ ಗುಣ ಆಗುತ್ತೆ. ದಿನಕ್ಕೆ 2-3 ನಿಮಿಷ ಈ ಆಸನ ಮಾಡೋದ್ರಿಂದ ನಮ್ಮಲ್ಲಿ ಅತಿಯಾಗಿ ಬರ್ತಕ್ಕಂಥ ಒಂದು ಗ್ಯಾಸ್ ಅದೆಲ್ಲ ರಿಲೀಸ್ ಆಗುತ್ತೆ. ಸೊ ಈ ಪವನ ಮುಕ್ತಾಸನ ಈ ಗ್ಯಾಸ್ ಟ್ರಬಲ್ಗೆ ಹೇಳಿ ಮಾಡಿಸಿದಂಥ ಒಂದು ಆಸನ ಆಗಿರೋದ್ರಿಂದ ಎಲ್ಲರೂ ಪ್ರತಿದಿನ ಈ ಆಸನವನ್ನು ಬೆಳಗ್ಗೆ ಇಲ್ಲ ಸಂಜೆ ಮಾಡೋದ್ರಿಂದ ಅವರಿಗೆ ಗ್ಯಾಸ್ ಟ್ರಬಲ್ ಅನ್ನೋದೇ ಇರೋದಿಲ್ಲ. ಹೆಚ್ಚಾಗಿ ಸೇರ್ತಕ್ಕಂಥ ವಾಯು ಆಚೆ ಹೋಗ್ತಾ ಇರುತ್ತೆ. ಮತ್ತು ಇನ್ನೊಂದು ಅಂತಂದರೆ, ಈ ಮುದ್ರೆಗಳನ್ನು ನಾವು ಅಳವಡಿಸ್ಕೊಳ್ಬಹುದು. ಅಂದರೆ ಈ ಮುದ್ರೆಗಳು ಮಾಡುವಾಗ ನಮ್ಮಲ್ಲಿ ಸೇರ್ತಕ್ಕಂಥ ವಾಯು, ಅತಿಯಾಗಿ ಇದ್ದ ವಾಯು ಬಾಯಿಯಿಂದ ಅಥವಾ ಗುದದ್ವಾರದಿಂದ ಆಚೆ ಹೋಗುತ್ತೆ. ಅಂದರೆ ಇದಕ್ಕೆ ಅಪಾನ ವಾಯು ಮುದ್ರು ಅಥವಾ ವಾಯು ಮುದ್ರಾ, ಇದನ್ನು ನಾವು ಮಾಡಿದಾಗ ನಮ್ಮಲ್ಲಿರ್ತಕ್ಕಂತಹ ಒಂದು ಅತಿಯಾದ ಗ್ಯಾಸ್ ಆಚೆ ಹೋಗುತ್ತೆ. ಈ ರೀತಿ ಮುದ್ರೆಗಳನ್ನು ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ, ನಡೆಯೋದ್ರಿಂದ, ಮತ್ತು ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಅದನ್ನು ಸೇವಿಸ್ಕೊಂಡು ಬರೋದ್ರಿಂದ ಈ ಒಂದು ಗ್ಯಾಸ್ ಟ್ರಬಲ್ನಿಂದ ನಾವು ಮುಕ್ತಿಯನ್ನು ಪಡಿಬಹುದು. ಆದರೆ ಇನ್ನೊಂದು ವಿಚಾರ ಅಂತಂದರೆ, ನಾವು ಯೋಚನೆ ಮಾಡೋ ರೀತಿನ ನಾವು ಬದಲಾವಣೆ ಮಾಡ್ಕೊಳ್ಬೇಕು.
ಯಾವಾಗಲೂ ನಾವು ಬೇರೆ ಯಾರ್ದೋ ಯೋಚನೆ ಮಾಡ್ತಾ ಇರ್ತೀವಿ, ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನಾವು ಮಗ್ನರಾಗಿ ಅದನ್ನೇ ನಾವು ಯೋಚನೆ ಮಾಡೋದ್ರಿಂದ ಸಹ ನಮಗೆ ಈ ಗ್ಯಾಸ್ ಟ್ರಬಲ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಪ್ರತಿದಿನ ನಮ್ಮ ವಿಚಾರನ ಮಾಡೋಣ, ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ, ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯದೇ ತಗೊಳ್ಳೋಣ, ಯಾವುದೇ ರೀತಿ ಟೆನ್ಷನ್ ಬೇಡ. ಅದು ಮನೆ ಸದಸ್ಯರಿರಬಹುದು, ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳಿರಬಹುದು, ಅಥವಾ ನಮ್ಮ ನೆರೆಹೊರೆಯರದಿರಬಹುದು. ಈ ರೀತಿ ಯಾವುದೋ ಒಂದು ಸಮಸ್ಯೆನ ತಗೊಂಡು ಅತಿಯಾಗಿ ಚಿಂತೆ ಮಾಡೋದ್ರಿಂದ ಸಹ ನಮಗೆ ಗ್ಯಾಸ್ ಟ್ರಬಲ್ ಬರುತ್ತೆ. ಮತ್ತು ನಾವು ಊಟ ಮಾಡಿ ಕೂತಿದ್ದ ಜಾಗದಲ್ಲೇ ಇದ್ದುಬಿಡ್ತೀವಿ. ಆ ಕೂತಿದ್ರಿಂದನೇ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅತಿಯಾದ ಟ್ರಾವೆಲ್ ಮಾಡೋದ್ರಿಂದ ತುಂಬ ಗಂಟೆಗಟ್ಟಲೆ 3ರಿಂದ 4 ಗಂಟೆ ನಾವು ಟ್ರಾವೆಲ್ ಮಾಡೋದ್ರಿಂದ ಸಹ ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ಬರುತ್ತೆ. ಆಗಾಗ ನಾವು ಎದ್ದು ಸ್ವಲ್ಪ ಓಡಾಡೋದ್ರಿಂದ ಆ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ. ಈ ರೀತಿ ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಯಾವ ರೀತಿ ಜೀವನ ಬೇಕೋ, ಯಾವ ರೀತಿ ಮುಕ್ತವಾಗಿ ಆರೋಗ್ಯವಾಗಿ ಖುಷಿಯಾಗಿ ನಾವು ಇರಬೇಕು ಅಂತ ಆಸೆ ಪಡ್ತಾ ಇರ್ತೀವೋ ಆ ರೀತಿ ಜೀವನ ಮಾಡಬೇಕು ಅಂದರೆ ಸದಾ ನಮ್ಮ ಒಳಗಡೆ ನಾವು ಮಾತಾಡ್ತಾ ಇರಬೇಕು. ನಮಗೇನು ಬೇಕು, ನಾವು ಯಾವ ರೀತಿ ಆರೋಗ್ಯವಾಗಿರಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಚಿಂತನೆನ ನಾವು ಮಾಡ್ತಾ ಇರಬೇಕು. ವಿಮರ್ಶೆ ಅನ್ನೋದು, ವಿವೇಕ ಅನ್ನೋದು ನಮ್ಮೊಳಗಡೆ ಇರಬೇಕು. ಈ ರೀತಿ ನಾವು ನಮ್ಮ ಒಳಗಡೆ ಸೇರಿಕೊಂಡು ನಾವು ಮಾತಾಡ್ತಾ ಇರಬೇಕಾದ್ರೆ ಯಾವುದು ಬೇಕಾಗಿರೋದು ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ನಾವು ಸಕಾರಾತ್ಮಕವಾಗಿ ಯಾವಾಗ ನಾವು ಚಿಂತೆ ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ನಮ್ಮ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ. ಯಾವುದೇ ರೀತಿಯ ತೊಂದರೆ ನಮಗೆ ಬರೋದಿಲ್ಲ. ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಮ ಮಾತಿಂದ ಅಥವಾ ನಮ್ಮ ವಿಚಾರಗಳಿಂದಲೇ ಜಾಸ್ತಿ ಆಗುತ್ತೆ. ಆಮೇಲೆ ಮತ್ತೆ ನಾವು ಸೂರ್ಯನ ಬೆಳಕನ್ನು ನಾವು ಜಾಸ್ತಿ ತಗೊಳ್ಳೋದ್ರಿಂದ ನಾವು ಈ ಕಾಯಿಲೆಗಳಿಂದ ನಾವು ಮುಕ್ತಿ ಆಗಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈಗ ನಾವು ಹೇಳಿರ್ತಕ್ಕಂತಹ ಒಂದು ಮುದ್ರೆ ಇರಬಹುದು, ವ್ಯಾಯಾಮ ಇರಬಹುದು, ಅಥವಾ ಮನೆ ಮದ್ದಿರಬಹುದು, ಇದೆಲ್ಲವನ್ನು ನಾವು ತಗೊಂಡು ನಮ್ಮ ಕಾಯಿಲೆಗಳನ್ನು ನಾವು ದೂರ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಬರ್ತಕ್ಕಂಥ ಒಂದು ಗ್ಯಾಸ್ಟ್ರಿಕ್ಕನ್ನು ನಾವು ದೂರ ಮಾಡೋಣ. ಈ ಗ್ಯಾಸ್ಟ್ರಿಕ್ ಅನ್ನೋದು ಈ ಮನೆ ಮದ್ದಿಂದ ಅಕಸ್ಮಾತ್ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಖಂಡಿತ ಡಾಕ್ಟರ್ ಹತ್ರ ಹೋಗಿ ನಾವು ಚೆಕ್ ಮಾಡಿಸ್ಕೊಳ್ಳೇಬೇಕು. ಯಾವುದಕ್ಕೂ ಎಲ್ಲವನ್ನೂ ನಮಗೆ ಗೊತ್ತಿದ್ದೇ ನಾವು ಮಾಡೋಣ ಅಂಥೇಳಿ ಅತಿಯಾದ ಸಮಸ್ಯೆಗೆ, ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ಬೇಡ. ಯಾವುದಕ್ಕಾದರೂ ಸರಿ ಒಂದು ಲಿಮಿಟ್ ಅಂತ ಇರುತ್ತೆ. ಹಾಗಾಗಿ ನಾವು ಯೋಚನೆ ಮಾಡಿ ನಮ್ಮ ಕೈನಲ್ಲಿ ಆದಷ್ಟು ನಾವು ಮಾಡ್ಕೊಳ್ಳೋಣ. ಆಗಲಿಲ್ಲ ಅಂತಂದರೆ ಡಾಕ್ಟರ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಯಿಲೆಗಳನ್ನು ನಾವು ದೂರ ಮಾಡ್ಕೊಳ್ಳೋಣ. ಹೀಗಾಗಿ ಪ್ರತಿಯೊಂದು ಸಮಸ್ಯೆಗೂ ನಮ್ಮಲ್ಲೇ ಪರಿಹಾರ ಇರುತ್ತೆ. ಅದರ ಮೂಲ ಕಂಡಿಡಿದು ಅದಕ್ಕೆ ಏನು ಪರಿಹಾರ ಇದೆ, ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು ಅನ್ನೋದೆಲ್ಲ ನಾವೇ ತಿಳ್ಕೊಂಡ್ರೆ ಖಂಡಿತ ಇದರಿಂದ ನಾವು ಮುಕ್ತಿ ಪಡಿಬಹುದು. ಈ ಗ್ಯಾಸ್ ಟ್ರಬಲ್ದಿಂದ ಬರ್ತಕ್ಕಂತಹ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಬಹುದು. ನಮಗೆ ಅತಿಯಾಗಿ ಗ್ಯಾಸ್ ಟ್ರಬಲ್ ಇರೋದ್ರಿಂದ ಹೃದಯದ ಸಮಸ್ಯೆಗಳು ಸಹ ಜಾಸ್ತಿ ಆಗುತ್ತೆ, ಕಿಡ್ನಿ ಸಮಸ್ಯೆ ಜಾಸ್ತಿ ಆಗುತ್ತೆ, ಲಿವರ್ ಸಮಸ್ಯೆನೂ ನಮಗೆ ಬಂದ್ಬಿಡುತ್ತೆ. ಈ ಒಂದು ದೊಡ್ಡ ಸಮಸ್ಯೆಗಳು ಆಗೋಕ್ಕೆ ಮುಂಚೆನೇ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ತಾ ನಾವು ಒಂದು ನಿಟ್ಟಿನಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಾ ನಮಗೆ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ಚಿಂತನೆಯನ್ನು ನಾವು ಮಾಡ್ತಾ ನಾವು ತುಂಬ ಆರೋಗ್ಯವಾದ ಜೀವನವನ್ನು ಮಾಡಬಹುದು. ಈಗ ಎಲ್ಲರಿಗೂ ಇದ್ರ ಬಗ್ಗೆ ವಿಚಾರ ಗೊತ್ತಾಗಿದೆ. ಈಗಲಿಂದ ಆದರೂ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಊಟ ಮಾಡಬೇಕು ಅನ್ನೋದನ್ನೆಲ್ಲವನ್ನು ತಿಳ್ಕೊಂಡು ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೊಳ್ಳೋಣ. ನೋಡಿ, ಪ್ರತಿಯೊಬ್ಬರ ಜೀರ್ಣಾಂಗಗಳ ಶಕ್ತಿ ಬೇರೆ ಬೇರೆ ಥರ ಇರುತ್ತೆ. ಬೇರೆ ಬೇರೆ ರೀತಿಯ ಜೀರ್ಣ ಶಕ್ತಿ ಇರುತ್ತೆ. ನಾವು ಅಂದ್ಕೊಂಡ್ಬಿಡ್ತೀವಿ ಅವ್ರು ಮಾಡ್ತಿದ್ದಾರಲ್ವ, ಅವರು ಅಷ್ಟೊಂದು ಊಟ ಮಾಡ್ತಾ ಇದ್ದಾರೆ, ಅಥವಾ ಇವ್ರು ಈ ಥರ ಉಪವಾಸ ಇದ್ದಾರೆ, ಇದರಿಂದ ನಾವು ಆ ಥರನೇ ಮಾಡಬಹುದು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೂ ಇದು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಈಗ ನಾವು ಬೇಗ ಊಟ ಮಾಡೋದ್ರಿಂದ ಒಬ್ಬ ಮನುಷ್ಯನಿಗೆ ಅದು ಒಗ್ಗುತ್ತೆ, ಇನ್ನೊಬ್ಬರಿಗೆ ಒಗ್ಗೋದಿಲ್ಲ. ಕೆಲವ್ರು ನೋಡಿ ಉಪವಾಸ ಮಾಡ್ತಾ ಇರ್ತಾರೆ, ಸುಮಾರು ದಿವಸ ಉಪವಾಸ ಮಾಡ್ತಾರೆ, ಅಥವಾ ಬೆಳಗ್ಗಿಂದ ಸಂಜೆವರೆಗೂ ಉಪವಾಸ ಮಾಡ್ತಾ ಇರ್ತಾರೆ. ಅವ್ರ ದೇಹಕ್ಕೆ ಅದು ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ. ಆ ಜೀರ್ಣಶಕ್ತಿ ಅವ್ರಿಗೆ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಇರುತ್ತೆ. ಬೇಡವಾದ ವಸ್ತುಗಳನ್ನು ನಾವು ಬೇಡವಾದ ಆಹಾರವನ್ನು ನಾವು ತಿಂದಾಗ ನಮಗೆ ಸಾಕಷ್ಟು ಅಲ್ಲಿಂದನೇ ತೊಂದರೆ ಶುರು ಆಗೋದು. ಅಂದರೆ ನಮ್ಮ ಜೀರ್ಣಕ್ರಿಯೆ ಅಲ್ಲಿ ಸರಿಯಾಗಿ ಆಗೋದಿಲ್ಲ, ಆ ವಸ್ತು ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ, ಅಲ್ಲಿ ಪಚನ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದು ತುಂಬ ತೊಂದರೆಯನ್ನು ಕೊಡುತ್ತೆ. ಅದನ್ನು ನಮ್ಮ ಜೀರ್ಣಿಸ್ಕೊಳ್ಳೋವಂಥ ಒಂದು ಕೆಪಾಸಿಟಿ ನಮ್ಮ ಒಳಗಡೆ ಇರೋದಿಲ್ಲ. ಹಾಗಾಗಿ ಅಂತಹ ಪದಾರ್ಥಗಳಿಂದ ನಾವು ದೂರ ಇರಬೇಕು. ಮತ್ತು ತುಂಬ ಜನ ಉಪವಾಸ ಮಾಡಿ ಆಮೇಲೆ ಊಟ ತುಂಬ ತಿಂದ್ಬಿಡ್ತಾರೆ, ಆಗಲೂ ಸಹ ಗ್ಯಾಸ್ಟ್ರಿಕ್ ಅನ್ನೋದು ಬಂದ್ಬಿಡುತ್ತೆ. ಆದರೆ ಅಂಥ ಟೈಮಲ್ಲಿ ಉಪವಾಸ ಮುಗಿದ ಮೇಲೆ ಯಾವುದಾದ್ರೂ ತಿಳಿ ಪದಾರ್ಥಗಳನ್ನು ತಗೊಳ್ಬೇಕು. ಅವರು ನೀರನ್ನು ತಗೊಳ್ಬೇಕು, ಮಜ್ಜಿಗೆಯನ್ನು ತಗೊಳ್ಬಹುದು, ಅಥವಾ ಯಾವುದಾದ್ರೂ ಹಣ್ಣಿನ ರಸವನ್ನು ತಗೊಳ್ಬೋದು. ಇಲ್ಲಿ ನಾವು ಉಪವಾಸ ಇದ್ದ ಮೇಲೂ ಸಹ ಗ್ಯಾಸ್ಟ್ರಿಕ್ ಆಗದೇ ಇರುವಂತಹ ಹಣ್ಣಿನ ರಸವನ್ನು ನಾವು ತಗೊಂಡ್ರೆ ಖಂಡಿತ ಗ್ಯಾಸ್ ಟ್ರಬಲ್ ಅನ್ನೋದು ದೂರ ಆಗುತ್ತೆ.
ಇನ್ನು ನಾವು ಊಟ ಮಾಡುವಾಗ ಸ್ವಲ್ಪ ತುಂಬ ಹೊತ್ತು ಅಗಿಬೇಕು. ಒಂದು ಸ್ವಲ್ಪ ಹೊತ್ತು ಅಗೆದು ತಿಂದಾಗ ನಮಗೆ ಅದು ಖಂಡಿತ ಚೆನ್ನಾಗಿ ಪಚನ ಆಗುತ್ತೆ, ಅಂದರೆ ಜೀರ್ಣ ಆಗುತ್ತೆ ನಮಗೆ. ನಾವು ಆ ಥರದಲ್ಲಿ ತಿಂದಾಗ ಅದು ಅಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ. ಯಾವುದು ನಾವು ಊಟ ಮಾಡೋದು ಅನ್ನನಾಳದಿಂದ ಒಳಗಡೆ ಹೋಗಿ ಕರುಳಲ್ಲಿ ಹೋಗಿ ಅದು ಜೀರ್ಣ ಆಗಬೇಕು ಅಂದರೆ ನಾವು ಗಟ್ಟಿ ಹಾಗೆ ನುಂಗು ಬಿಟ್ಟರೆ ಅದು ಜೀರ್ಣ ಆಗೋದಕ್ಕೆ ತುಂಬ ಸಮಯ ತಗೊಳ್ಳೋದ್ರಿಂದ ಸಹ ನಮಗೆ ಗ್ಯಾಸ್ ಟ್ರಬಲ್ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ನಾವು ಊಟ ಮಾಡುವಾಗ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಊಟವನ್ನು ಆಸ್ವಾದ ಮಾಡ್ತಾ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ, ಈ ಊಟ ನಮಗೆ ತುಂಬ ಚೆನ್ನಾಗಿ ಒಗ್ಗುತ್ತಾ ಇದೆ, ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾ ಇದೆ, ಇದು ನಾನು ತಗೊಳ್ಳೋದ್ರಿಂದ ಆರೋಗ್ಯವಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ನಾವು ಮಾತಾಡದೆ ಊಟ ಮಾಡಿದಾಗ ಖಂಡಿತವಾಗಲೂ ನಮಗೆ ಈ ಗ್ಯಾಸ್ ಟ್ರಬಲ್ ಅನ್ನೋದ್ರಿಂದ ನಾವು ದೂರ ಇರಬಹುದು. ಹಾಗೆ ಇನ್ನು ನಾವು ಮಕ್ಕಳಲ್ಲಿ ನೋಡಬಹುದು, ಹೊರಗಡೆ ತಿಂಡಿಗೆ ತುಂಬ ಇಷ್ಟಪಡ್ತಾರೆ. ಕರಿದ ತಿಂಡಿಗಳನ್ನಾಗಲಿ, ಪಿಜ್ಜಾ, ಬರ್ಗರ್ ಇಂಥದ್ದನ್ನು ಮಂದವಾದ ರೊಟ್ಟಿಗಳನ್ನ ತಿನ್ನೋಕ್ಕೆ ಅವ್ರು ಇಷ್ಟಪಡ್ತಾರೆ. ಆ ಮಕ್ಕಳ ಜೀರ್ಣಶಕ್ತಿ ತುಂಬ ಕಡಿಮೆ ಇರೋದ್ರಿಂದ ಆ ಮಕ್ಕಳು ಅದನ್ನು ತಗೊಳ್ಳೋದ್ರಿಂದ ಅಜೀರ್ಣ ಆಗದೆ ಅಜೀರ್ಣ ಅಂತ ಆಗಿಬಿಟ್ಟು ಆ ಮಕ್ಕಳಿಗೆ ಓದಿನಲ್ಲೂ ಆಸಕ್ತಿ ಇರೋದಿಲ್ಲ, ಯಾವುದೇ ವ್ಯಾಯಾಮ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ, ಸುಮ್ಮನೆ ಕೂತಿದ್ದ ಕಡೆನೇ ಇರ್ತಾರೆ. ಇದನ್ನೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಈ ಗ್ಯಾಸ್ ಟ್ರಬಲಿಂದ ಮುಕ್ತಿನ ಪಡಿಬಹುದು. ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಉಸಿರಾಟನ ಸರಿಯಾಗಿ ಆಡೋದಿಲ್ಲ. ತುಂಬ ಬೇಗ ಉಸಿರಾಡ್ಬಿಡ್ತೀವಿ. ತುಂಬ ಬೇಗ ಹೇಗೆ ಮಾತಾಡ್ತೀವೋ ಅದೇ ರೀತಿ ಉಸಿರನ್ನು ಸಹ ಬೇಗ ತಗೊಳ್ತಾ ಇರ್ತೀವಿ. ಈ ಉಸಿರನ್ನು ಬೇಗ ತಗೊಳ್ಳೋದ್ರಿಂದನೂ ಸಹ ನಮಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ಉಸಿರಾಡೋದನ್ನು ನಾವು ಕಲ್ತ್ಕೊಳ್ಬೇಕು. ಇದಕ್ಕೆ ನಾವು ಪ್ರಾಣಾಯಾಮ ಮುಖಾಂತರ ಈ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬಹುದು. ಪ್ರತಿಯೊಬ್ಬರಿಗೂ ನಮ್ಮ ಜೀವನದಲ್ಲಿ 3 ಹೊತ್ತು ಊಟ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ಮುದ್ರೆ ಇರ್ಬೋದು, ಇದನ್ನೆಲ್ಲ ನಾವು ದಿನನಿತ್ಯ ಅಳವಡಿಸ್ಕೊಳ್ಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ಎಷ್ಟೋ ತೊಂದರೆಗಳು ದೂರ ಆಗುತ್ತೆ. ಅದರಲ್ಲಿ ಈ ಒಂದು ಗ್ಯಾಸ್ ಟ್ರಬಲ್ ಅನ್ನೋದನ್ನು ನಾವು ಸಹ ದೂರ ಮಾಡಬಹುದು. ಈ ಭಸ್ತ್ರಿಕಾ ಮಾಡೋದ್ರಿಂದ ಅಥವಾ ಕಪಾಲಭಾತಿ ಮಾಡೋದ್ರಿಂದ ಮತ್ತು ವಿಲೋಮ ಮಾಡೋದ್ರಿಂದ ನಮಗೆ ದೇಹದಲ್ಲಿ ಸೇರ್ತಕ್ಕಂಥ ಹೆಚ್ಚಿನ ವಾಯು ಆಚೆ ಹೋಗುತ್ತೆ. ಇದನ್ನು ಪ್ರತಿದಿನ ನಾವು ಒಂದು 10 ರಿಂದ 15 ನಿಮಿಷ ನಾವು ಮಾಡಿದ್ದೇ ಆದರೆ ನಮಗೆ ಖಂಡಿತ ಈ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬಹುದು. ಎಷ್ಟೊಂದು ಜನ ನೋಡಿ ಸ್ಟ್ರೆಚ್ ಮಾಡಿ, ಸ್ವಲ್ಪ ಜೋರಾಗಿ ಸ್ಟ್ರೆಚ್ ಮಾಡಿ ಅಂತಂದರೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಮತ್ತು ನಿಧಾನಕ್ಕೆ ಉಸಿರಾಡಿ ಅಂತಂದರೂ ಅದು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆಲ್ಲೋ ಒಂಥರ ಸ್ಟಕ್ ಆದಂಗೆ ಅನಿಸುತ್ತೆ. ಇದನ್ನೆಲ್ಲವನ್ನು ನಾವು ದೂರ ಮಾಡಿಕೊಂಡ್ರೆ ಪ್ರಾಣಾಯಾಮದಿಂದನೇ ನಾವು ಮಾಡ್ಕೊಳ್ಬಹುದು. ಮತ್ತು ಪ್ರತಿಯೊಂದು ನಾವು ಹೇಳ್ತಾ ಇರೋದೇನೆಂದರೆ ಪ್ರತಿಯೊಬ್ಬರಲ್ಲೂ ಜೀವನ ಶೈಲಿ ಅನ್ನೋದು ಚೇಂಜ್ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಆತ್ರ ಅಂತ ಮಾಡ್ಕೊಳ್ಳೋದ್ರಿಂದನೇ ಈ ಒಂದು ದೊಡ್ಡ ಪ್ರಾಬ್ಲಮಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಮತ್ತು ಹೊರಗಡೆ ಎಲ್ಲ ಪದಾರ್ಥಗಳು ಹೈಜೆನಿಕ್ ಆಗಿರೋದಿಲ್ಲ. ನಾವು ಊಟ ಆಗಲಿ ಬೇರೆ ಯಾವುದೇ ಒಂದು ತೊಗೊಂಡ್ರೂ ಸಹ ಅದು ನಮಗೆ ಒಳ್ಳೆಯದು ಅಂತ ಯಾವತ್ತೂ ನಮ್ಗೆ ಆಗೋದಿಲ್ಲ. ಮನೆ ಊಟನೇ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮನೇಲಿ ಏನು ಮಾಡಿರ್ತಾರೋ ಅದು ನಮ್ಮ ಹಿಂದಿನ ಕಾಲದಿಂದಲೂ ಬಂದಿರೋಂಥ ಪದ್ಧತಿಯಿಂದ ನಮ್ಮ ಮನೆ ಮಟ್ಟಿಗೆ ಮಾಡ್ತಾ ಇರೋ ಊಟ, ನಮ್ಮ ಒಂದು ಸಂಸ್ಕೃತಿನಲ್ಲಿ ಮಾಡ್ತಾ ಇರೋವಂಥ ಊಟ ನಮ್ಮ ಜೀರ್ಣಕ್ರಿಯೆಗೆ ಹೆಚ್ಚು ಅನುಕೂಲ ಆಗುತ್ತೆ. ನಮಗೆ ಒಗ್ಗದೇ ಇರೋದು ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಪದಾರ್ಥಗಳನ್ನು ನಾವು ತಿಂದಾಗ ನಮ್ಮ ವಾತಾವರಣಕ್ಕೂ ಅದು ಒಗ್ಗೋದಿಲ್ಲ ಅಥವಾ ನಮ್ಮ ದೇಹಕ್ಕೂ ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಅಂಥ ಪದಾರ್ಥಗಳಿಂದ ನಾವು ಮುಕ್ತವಾಗಿರಬೇಕು. ಇನ್ನು ನಾವು ಪ್ರತಿದಿನ ನೀರನ್ನು ಜಾಸ್ತಿ ಸೇವಿಸ್ತಾ ಇರಬೇಕು. ನೀರನ್ನು ಸೇವಿಸ್ತಾ ಇರೋದ್ರಿಂದ ನಮಗೆ ನಾವು ಊಟ ಮಾಡ್ತಕ್ಕಂಥ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಊಟ ಮಾಡುವಾಗ ಮಧ್ಯದಲ್ಲಿ ಜಾಸ್ತಿ ನೀರನ್ನು ನಾವು ಸೇವಿಸಬಾರ್ದು. ಊಟ ಮಾಡುವಾಗ ನಾವು ಮಧ್ಯದಲ್ಲಿ ನೀರನ್ನು ಜಾಸ್ತಿ ಸೇವಿಸಬಾರ್ದು. ಯಾಕಂದರೆ ಅಲ್ಲಿ ಜೀರ್ಣಕ್ರಿಯೆ ಆಗೋದಿಲ್ಲ, ನೀರೇ ಜಾಸ್ತಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಊಟನ ನಿಧಾನವಾಗಿ ಮಾಡ್ತಾ ನಾವು ಅದರ ಸ್ವಾದವನ್ನು ಅನುಭವಿಸ್ತಾ ತದನಂತರ ಊಟ ಮುಗಿದ ಮೇಲೆ ನಾವು ನೀರನ್ನು ಸೇವಿಸಬೇಕು. ಈ ರೀತಿ ನಾವು ಜೀವನ ಶೈಲಿಯಲ್ಲಿ ಆಹಾರ ಕ್ರಮದಲ್ಲೆಲ್ಲವನ್ನು ನಾವು ಆ ಪದ್ಧತಿನಲ್ಲಿ ನಾವು ನಮ್ಮದೇ ಆದ ರೀತಿಯಲ್ಲಿ ಚೇಂಜಸ್ನ ತೊಗೊಂಡು ಬರ್ತಾ ಇದ್ದರೆ ಖಂಡಿತ ನಾವು ಈ ಗ್ಯಾಸ್ ಟ್ರಬಲಿಂದ ಮುಕ್ತಿ ಪಡಿಬಹುದು. ಈ ರೀತಿ ವ್ಯಾಯಾಮಗಳು ತುಂಬ ಪ್ರತಿಯೊಬ್ಬ ಮನುಷ್ಯ ಬೆಳಗ್ಗೆ ಎದ್ದಾಗ 1 ಗಂಟೆ ಅದಕ್ಕೋಸ್ಕರ ಇಟ್ಕೊಡ್ಬಿಡ್ಬೇಕು. ಯಾವ ರೀತಿ ನಮಗೆ ಊಟ ಬೇಕು ಅಥವಾ ಊಟದ ಮಧ್ಯೆ ಇನ್ನೇನೋ ಕುರುಕಲು ತಿಂಡಿ ತಿಂತೀವಿ, ನಮಗೆ ತಿಂದೇ ಇರೋಕ್ಕೆ ಆಗಲ್ಲ ಅಂತ ನಾವು ಅಷ್ಟೊಂದು ಯೋಚನೆ ಮಾಡ್ತಿರ್ತೀವಿ. ಅದೇ ರೀತಿ ನಮಗೆ ವ್ಯಾಯಾಮ ಮಾಡದಿದ್ರೆ ಆಗೋದೇ ಇಲ್ಲಪ್ಪ ಅನ್ನೋ ಮಟ್ಟಿಗೆ ನಮ್ಮ ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಳ್ಬೇಕು. ಮತ್ತು ಪದೇ ನಾವು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋದಾಗಲಿ, ಹೊರಗಡೆ ಹೋಗಿ ತಿನ್ನೋದಾಗಲಿ, ಅಥವಾ ಟೈಮ್ ಇದೆ ಅಂತನೋ ಅಥವಾ ಎಲ್ಲೋ ಹೋಗಿದ್ದ ಕಡೆ ಯಾರಾದರೂ ತಿನ್ನಿ ಅಂತ ಬಲವಂತ ಮಾಡಿದ ತಕ್ಷಣ ಅದನ್ನು ನಮ್ಗೆ ಇಷ್ಟ ಇಲ್ಲ ಅಂತಂದ್ರು ಅಥವಾ ಅದು ನಮಗೆ ಅದು ಸೇರಲ್ಲ ಅಂತಂದ್ರೂ ಅದನ್ನು ರುಚಿಗೋಸ್ಕರ ನಾವು ತಿನ್ನೋದನ್ನು ಅಳವಡಿಸ್ಕೊಳ್ಬಾರ್ದು. ಈ ರೀತಿ ಭಾವನೆಗಳಿಂದ, ಯೋಚನೆಗಳಿಂದ ನಾವು ಮುಕ್ತರಾದಾಗ ಮಾತ್ರ ನಮ್ಮ ಈ ಒಂದು ತೊಂದರೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬಹುದು. ಯಾರಿಗೆ ಯಾವ ರೀತಿ ಶಕ್ತಿ ಇದೆಯೋ, ಯಾವ ರೀತಿ ಜೀರ್ಣಶಕ್ತಿ ಆಗ್ತಾ ಇದೆಯೋ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಅಂದರೆ ನಾವು ಕೂತ್ಕೊಳ್ಳೋ ರೀತಿ, ನಡೆಯೋ ರೀತಿಯಿಂದನೂ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ. ಇತ್ತೀಚೆಗೆ ಮಕ್ಕಳಾಗಲಿ ದೊಡ್ಡವರಾಗಲಿ ಕೂತ್ಕೊಳ್ಳೋ ಶೈಲಿನೂ ಸರಿ ಇರೋದಿಲ್ಲ. ಅವರು ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಕ್ರಿಯೆ ಸರಿಯಾಗಿ ಆಗುತ್ತೆ. ಅವರು ಯಾವುದೋ ರೀತಿ
ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೂತ್ಕೊಂಡಿಲ್ಲ ಅಂತಂದರೆ ಆ ಹೊಟ್ಟೆನಲ್ಲಿ ಶೇಖರಣೆ ಆಗಿರುವಂತಹ ಆಹಾರ ಪದಾರ್ಥಗಳು ಜೀರ್ಣ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದರಿಂದ ಜೀರ್ಣ ಆಗದೇ ಇದ್ದಾಗ ಉಳಿ ತೇಗು ಅನ್ನೋದು ಬರ್ತಾ ಇರುತ್ತೆ, ಮಲಬದ್ಧತೆ ಆಗುತ್ತೆ, ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಈ ಆಹಾರ ಜೀರ್ಣ ಆಗದೇ ಇರೋದ್ರಿಂದ ಬೇರೆ ಬೇರೆ ಕಾಯಿಲೆ ಬರೋದಕ್ಕೆ ಕಾರಣ ಆಗ್ತಾ ಇರೋವಂಥದ್ದು. ಇದರಲ್ಲಿ ಮೇಯ್ನು ನಾವು ಆಗಲೇ ಹೇಳ್ದಂಗೆ ಇದು ಗ್ಯಾಸ್ ಟ್ರಬಲ್ ಅನ್ನೋದು ಹೃದಯಾಘಾತಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ನೋಡಿ, ಈ ಗ್ಯಾಸ್ ಟ್ರಬಲ್ ಅಂತ ಬಂದಿದ ತಕ್ಷಣ ತುಂಬ ಜನಕ್ಕೆ ಹೇಳೋದೇನು ಅಂತಂದರೆ, ಯಾಕೋ ನಮಗೆ ಎದೆನಲ್ಲಿ ಉರಿ ಬರ್ತಾ ಇದೆ, ಎದೆ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಎದೆ ನೋವು ಅಂದ್ಕೊಳ್ತಾರೆ ಹೊರತು ಅದು ಗ್ಯಾಸ್ ಟ್ರಬಲಿಂದ ಆಗ್ತಾ ಇರೋ ತೊಂದರೆ ಅಂತ ಯಾರೂ ಅಂದ್ಕೊಳ್ಳೋದೇ ಇಲ್ಲ. ಇದಕ್ಕೆ ಮೂಲ ಕಾರಣ ನಮಗೆ ಎದೆ ನೋವು ಬರ್ತಾ ಇದೆ ಅಂತಂದರೆ, ಅಥವಾ ನಮಗೆ ಹೊಟ್ಟೆ ತುಂಬ ಉಬ್ಬರ ಬರ್ತಾ ಇದೆ, ಎದೆಲಿ ಉರಿ ಆಗ್ತಾ ಇದೆ, ಹೊಟ್ಟೆಲಿ ಉರಿ ಆಗ್ತಾ ಇದೆ ಅಂದರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ನಮಗೆ ಸಮಸ್ಯೆ ಇದೆ, ನಮಗೆ ಅಸಿಡಿಟಿ ಬಂದಿದೆ. ಹಾಗಾಗಿ ನಾವು ಮನೇಲಿ ಫಸ್ಟು ಇದಕ್ಕೆ ನಾವು ಏನಾದರೂ ಒಂದು ಡಿಸಿಷನ್ ತೊಗೊಳ್ಬೇಕು, ಇದರಿಂದ ಮುಕ್ತರಾಗಬೇಕು ಅಂತ ಆಲೋಚನೆ ಮಾಡಬೇಕು. ಯಾಕಂದರೆ ಈ ಸಮಸ್ಯೆ ಬಂದುಬಿಟ್ರೆ ನಾವು ಜೀವನ ಪರ್ಯಂತ ಈ ಸಮಸ್ಯೆಯಿಂದ ನಾವು ಬಳಲೇಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯೋಚನೆ ಮಾಡಿ, ನಮ್ಮ ಮಕ್ಕಳಿಂದ ಹಿಡಿದು ನಾವು ದೊಡ್ಡೋರ್ವರೆಗೂ ಈ ಗ್ಯಾಸ್ ಟ್ರಬಲ್ ಅನ್ನೋದನ್ನು ನಾವು ನಿಲ್ಲಿಸಬೇಕು, ತಡಿಬೇಕು ಅಂತಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ಯಾವುದೋ ಒಂದು ಆತರದಿಂದ, ಆಸೆಯಿಂದ, ಯಾವುದಕ್ಕೋ ಒಂದು ಅಡಿಕ್ಟ್ ಆಗಿ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಈ ಜೀವನದಲ್ಲಿ ಪ್ರಾಣ ಅನ್ನೋದಿದ್ದರೆ, ಉಸಿರು ಅನ್ನೋದಿದ್ದರೆ ಮನುಷ್ಯ ಬದುಕಿರ್ತಾನೆ. ಮನುಷ್ಯ ಬದುಕಿದ್ರೆ ಆರೋಗ್ಯವಾಗಿ ಬದುಕಬೇಕು. ಆರೋಗ್ಯದಿಂದ ಸಾವಿರಾರು ವರ್ಷಗಳ ಬದುಕಿ ನಾವು ತುಂಬ ಚೆನ್ನಾಗಿದ್ದರೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಇದನ್ನು ಹೇಳ್ಕೊಡ್ಬೇಕು. ಅದಕ್ಕಿಂತ ಮುಂಚೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ನಾವು ಅದನ್ನು ಅನುಸರಿಸ್ದೇ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ನಾವು ಅದನ್ನು ಅನುಸರಿಸ್ಬೇಕು, ಅದನ್ನು ಅಳವಡಿಸ್ಕೊಂಡಿರಬೇಕು, ಆ ಕಾಯಿಲೆಯಿಂದ ಮುಕ್ತರಾಗಿರಬೇಕು. ಹಾಗಾಗಿ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ತಾ ಬರ್ತಾಯಿದ್ರೆ ಖಂಡಿತ ನಮ್ಮ ಮುಂದಿನ ಪೀಳಿಗೆನೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಆರೋಗ್ಯವಾಗಿರ್ತಾರೆ. ಮಕ್ಕಳ ಆರೋಗ್ಯದ ಬಗ್ಗೆ ಯಾವ ತಂದೆ ತಾಯಿ ಯೋಚನೆ ಮಾಡೋದು ಬೇಕಾಗಿರೋದಿಲ್ಲ. ಇದು ಒಂದಕ್ಕೆ ಒಂದು ಕಾಯಿಲೆಗಳು ಉಟ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಫಸ್ಟು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಕೊಂಡು ಹಿತಮಿತವಾಗಿ ಆಹಾರವನ್ನು ಸೇವಿಸ್ಕೊಂಡಿದ್ರೆ ಖಂಡಿತ ನಾವೆಲ್ಲರೂ ಆರೋಗ್ಯವಾದ ಜೀವನವನ್ನು ಮಾಡಬಹುದು. ಸಮಾಜನೂ ಸುಧಾರಣೆ ಆಗುತ್ತೆ, ನಮ್ಮ ಮನೆಯೂ ಸುಧಾರಣೆ ಆಗುತ್ತೆ. ಜೊತೆಗೆ ನಾವು ಆರೋಗ್ಯದಿಂದ ಬದುಕ್ತಾ ಇದ್ದರೆ, ನಮ್ಮ ನಗುನ ನೋಡ್ತಾ ಇದ್ದರೆ ಇಡೀ ದೇಶನೂ ನಗ್ತಾ ಇರುತ್ತೆ ಅಂತ ಹೇಳಿಕೊಂಡು ಎಲ್ಲದರ ಬಗ್ಗೆ ಕಾಳಜಿ ಮಾಡೋಣ, ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ತಗೊಳ್ಳೋಣ. ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಆರೋಗ್ಯದಿಂದ ಎಲ್ಲರೂ ಜೀವನ ಮಾಡಬಹುದು. ನಮಸ್ಕಾರ.